ಅಣ್ಣವರು ಎಗ್ ಬಾಯ್ಲರ್ನ ಬುಕ್ ಮಾಡಿದ್ದಾರೆ. ನಾಳೆಯಿಂದ ಫುಲ್ ವರ್ಕೌಟು. ನೋಡಿದ್ರೆ ಬೀಟ್ರೂಟ್ ತಿಂತಾವನೆ. ನಾಳೆಯಿಂದ ಫುಲ್ಲು ಸ್ವಿಗ್ಗಿ ಡೆಲಿವರಿ ಪ್ಲಸ್ ವರ್ಕೌಟು. ಮಾಡಬಾರ್ದು, ವರ್ಕೌಟ್ ಮಾಡಬೇಕು. ಏಕೆ? ಏನು ಗೊತ್ತಾ, ಏನೇ ಊಟ ಇದ್ರೂ 6:30 7 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ನೈಟ್ ಊಟ. ನೈಟ್ ನೀನು ಕತ್ಲಾದ್ಮೇಲೆ ಏನು ಊಟ ತಿಂತೆ ಅದೆಲ್ಲ ಪಾಯ್ಸನ್ ಆಗಿ ಆಗುತ್ತೆ. ಹೊಟ್ಟೆಲ್ಲ ಅದು ಜೀರ್ಣ ಆಗಲ್ಲ. ನೈಟ್ ಉಂಡಿರೋದು ಮಣಗ್ಬಿಡ್ತೀವಲ್ಲ, ಅದಕ್ಕೆ ಎಲ್ಲ ಉಂಡಿದ್ದು ವರ್ಕೌಟ್ ಮಾಡ್ತೀವಿ, ಓಡಾಡ್ತೀವಿ, ಅದಕ್ಕೆಲ್ಲ ಕರಗ್ಬಿಡುತ್ತೆ. ಏನಾದ್ರು ನೈಟ್ ಲಂಚು, ನೈಟ್ ಊಟ ಏನಿದ್ರು 7 ಗಂಟೆ ಒಳಗೆ ಮುಗಿಸ್ಬೇಕು. ಆಯಿತು, 6:30. ಸರಿ ಅಣ್ಣ, ಆಯಿತು. ಆ ಥರ ಮಾಡಿದ್ರೆ ಜಿಮ್ಗೆ ಹೋದಿದ್ದು ಓಕೆ, ವರ್ಕೌಟ್ ಮಾಡಿದ್ದು ಓಕೆ. ಆಯಿತು. ಇವಾಗ ಮಾಡು ಇನ್ಮೇಲೆ 4 ಗಂಟೆಗೆ ಎದ್ದು ಮಚ್ಚ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ. ನೋಡು, ನಾಳೆ 4 ಗಂಟೆಗೆ ನೀನು 4 ಗಂಟೆಗೆ ನೀರು ಎಬ್ಬಿಸ್ಲಿಲ್ಲ ಆದರೆ ನನ್ನ ಹೆಸರು ಚೇಂಜ್ ಮಾಡ್ಕೊಂಬಿಡ್ತೀನಿ. ಅಲ್ಲ, ಇವಾಗ 4 ಗಂಟೆಗೆ ಎದ್ದೇಳ್ತೀನಿ ಅಂತೀಯಲ್ಲಪ್ಪ. ನೀನು ಡೈಲಿ 6 ಗಂಟೆಗೆ ಎದ್ದರೆ ನನ್ನ ಮಗ ಬಾತ್ರೂಮ್ಗೆ ಹೋದರೆ 6 ಗಂಟೆಗೆ ಎದ್ದು ಹೋಗಿ ಕೂತ್ಕೊಂಡಿದ್ಯಾ ಅಂತ ಮೊಬೈಲ್ ಇಟ್ಕೊಂಡು 7 ಗಂಟೆವರೆಗೂ ವಾಪಸ್ ಬರಲ್ಲ. ಅಲ್ಲೇ ವಾಸನೆ ಒಳಗಡೆನೆ ಮೊಬೈಲ್ ನೋಡ್ಕೊಂಡು ಕುಂತಿರ್ತೀಯ. ಇವಾಗ 4 ಗಂಟೆಗೆ ಎದ್ರೆ ನೀನು ಬಾತ್ರೂಮ್ಗೆ ಹೋಗೋದೇ ಆಗ್ತದಲ್ಲ. ಹೋಗೋದೇ ಇಲ್ಲ, ನಾನು ಸುಸು ಮಾಡ್ಬಿಟ್ಟು ಬಂದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಕಟ್ಕೊಂಚ 2 ಅವರ್ ಪಕ್ಕ ವರ್ಕೌಟ್ ಮಾಡ್ಬಿಟ್ಟು ಆಮೇಲೆ ಬಾತ್ರೂಮ್ಗೆ ಹೋಗ್ತೀನಿ. ಆಯ್ತಪ್ಪ, ನೋಡೋಣ. ಈಶ್ವರ, ನಾವೆಲ್ಲ ಮೊಟ್ಟೆ ತತ್ತೀವಿ, ಬಾಳೆಹಣ್ಣು ತತ್ತೀವಿ, ಸಿಪ್ಪೆ ತತ್ತೀವಿ, ಎಲ್ಲ ತಂದು ಅಲ್ಲಿ ಹಾಕ್ತೀವಿ. ಅದನ್ನೆಲ್ಲ ಕ್ಲೀನ್ ಮಾಡೋದು ಯಾರು? ಸಂಜಯ್. ಏನಕ್ಕೆ ಇಟ್ಟಿದ್ದೀವಿ ನಮ್ಮ ಶಿಶಿನ ಅಂದರೆ ಅದಕ್ಕೆ. ಅವನು ಎಷ್ಟೇ ಬೈದ್ರು, ಏನೇ ಅಂದ್ರು, ಅವ್ನು ಏನೇ ರೊಂದೆ ಕೊಟ್ಟರು ನಾವು ತಡ್ಕೊಂಡಿದ್ದೀವಿ. ಏನಕ್ಕೆ? ಕ್ಲೀನ್ ಮಾಡ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಎಲ್ಲ ಅವನೇ ಇನ್ಮೇಲೆ ಸಾಕ್ಸೋದು. ಹೌಸ್ ಕೀಪಿಂಗ್ ಇಂಗ್ಲೀಷ್ ಬೇರೆ. ಅಣ್ಣವರು ಹೈದ್ರಾಬಾದಿಗೆ ಬೇರೆ ಹೋಗಿದ್ರು ಶೂಟಿಂಗಿಗೆ. 2 ದಿವಸಕ್ಕೆ ಹೆಂಗ್ ದೇವ್ರು ಮಾಡೋದು. ಫಸ್ಟ್ ಜನ ವರ್ಕೌಟ್ ಆಯ್ತಾನೆ ಅಲ್ಲಿಗೆ ಹೋಗಿದ್ಗೆ. ಎಲ್ಲಿ ನೋಡ, ನಂದೇ ಕೈಯಿಂದ 3,000 ಖರ್ಚಾಗೈತೆ. ಅವ್ರು 2 ದಿವಸ ಪೇಮೆಂಟ್ ಹಾಕಿಲ್ಲ ಇನ್ನು. ಸಿನಿಮಾ ನೋಡ್ಬೇಕು, ಸಿನಿಮಾ ಇಂಟ್ರೆಸ್ಟ್. ಐ ಡೋಂಟ್ ಲೈಕ್ ಆ್ಯಂಡ್ ಸರ್ಪ್ರೈಸ್ ಮಾಡಿ. ಇನ್ನೊಂದ್ಸಲ ಹೇಳು. ಲೈಕ್ ಆ್ಯಂಡ್ ಸರ್ಪ್ರೈಸ್ ಮಾಡಿ, ವೈರಲ್ ಮಾಡಿ. ಇನ್ನೊಂದ್ಸಲ ಹೇಳು. ಎಷ್ಟಂತ ಹೇಳು, ಹೇಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ದಿಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್. 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 ಸೂಪರ್. ಯಾವುದೋ ಒಂದು ಮಾಡ್ಬಿಟ್ಟು ನೋಡಿ.